ನಾವು ನಮ್ಮ HM ಕಾಲೇಜು ಕ್ರೀಡಾಂಗಣದಲ್ಲಿ ಆರೋಗ್ಯದಾಯಕ ಮತ್ತು ಮನೋರಂಜನಾತ್ಮಕ ಅಂತೇಳಿ ಒಂದು ಮಿನಿ ಅಂಕಣದ ಕ್ರೀಡಾಕೂಟವನ್ನು ಮಾನ್ಯ ಜನಪ್ರಿಯ ಶಾಸಕರ ಒಂದು ಆಶಯದ ಮೇರೆಗೆ ವಾಲಿಬಾಲ್ ಪಂದ್ಯಾವಳಿಯನ್ನು ಇಟ್ಕೊಂಡಿದ್ದು, ಅದಕ್ಕೆ ಎಲ್ಲರೂ ತುಂಬು ಹೃದಯ ಸಹಕಾರವನ್ನು ನೀಡಿ ಒಟ್ಟು 4 ತಂಡಗಳು ಲೀಗ್ ಮಾದರಿಯಲ್ಲಿ ಆಡಿ ಆ 4 ತಂಡಗಳಲ್ಲಿ ಗೆದ್ದಂತಹ ಒಂದು ತಂಡಕ್ಕೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಅಂತೇಳಿ ಒಂದು ಆಯೋಜನೆಯನ್ನು ಮಾಡಿದ್ದು. ಮತ್ತು ಬೆಳಗಿನಿಂದ ಇವತ್ತು ತಿಂಡಿ, ಊಟದ ವ್ಯವಸ್ಥೆ, ಪಾನೀಯಗಳ ವ್ಯವಸ್ಥೆ ಎಲ್ಲವನ್ನು ಸಂಪೂರ್ಣವಾಗಿ ಎಲ್ಲ ದಾನಿಗಳು, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಫಾರೂಕ್ ಸರ್ ಅವರು ಮಾಡಿದರು. ಶಾಸಕರು ಎಲ್ಲರಿಗೂ ಸಮವಸ್ತ್ರವನ್ನು ವಿತರಣೆ ಮಾಡಿದರು. ಈ ಒಂದು ತಂಡವನ್ನು ಎಲ್ಲರೂ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲದೆ ಮತ್ತು ಎಲ್ಲ ಇಲಾಖಾ ನೌಕರ ವರ್ಗದವರು ಮತ್ತು ವ್ಯಾಪಾರಿಗಳು, ಹುಡುಗರುಗಳು, ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಎಲ್ಲ ಅಂತೇಳಿ ನಮ್ಮ ಪರಶುರಾಮ್ ಸರ್ ಅವರ ಒಂದು ನಾಯಕತ್ವದಲ್ಲಿ, ಮುಂದಾಳತ್ವದಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಈ ಒಂದು ತಂಡದಲ್ಲಿ ದುಗ್ಗಪ್ಪ ಅಥವಾ ಪರಶುರಾಮ್ ಸರ್ ಅವರ ಒಂದು ತಂಡ ಪ್ರಥಮ ಸ್ಥಾನವನ್ನು, ನಮ್ಮ ಒಂದು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿ ಎಲ್ಲರೂ ಸಹ ಒಂದು ಸಂತೋಷದಿಂದ, ಅಂದರೆ ಇವತ್ತು ಎಲ್ಲ ಮಾನಸಿಕ ಒತ್ತಡಗಳನ್ನು ಹೊರಗಿಟ್ಟು ಸಂತೋಷದಿಂದ ಬೆಳಗಿನಿಂದ ಬಿಸಿಲನ್ನು ಲೆಕ್ಕಿಸದೆ, ವಯಸ್ಸನ್ನು ಪರಿಗಣಿಸದೆ ಸಂತೋಷವಾಗಿ ಆಡಿದರೆ. ಹಾಗಾಗಿ ಸಹಕರಿಸಿದಂತಹ ಎಲ್ಲ ದಾನಿಗಳಿಗೂ, ಮಾನ್ಯ ಜನಪ್ರಿಯ ಶಾಸಕರಿಗೂ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಫಾರೂಕ್ ಸರ್ ಅವರಿಗೂ ಮತ್ತು ನಮ್ಮ ನರೇಂದ್ರನವರಿಗೆ ಎಲ್ಲರಿಗೂ ಸಹ, ವರ್ಮಾ ಪ್ರಕಾಶ್ ಸರ್ ಅವರಿಗೂ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನು. ಒಂದು ವಾಲಿಬಾಲ್ ಪಂದ್ಯಾವಳಿ, ವಾಲಿಬಾಲ್ ಮತ್ತು ಆರೋಗ್ಯಕರವಾದಂಥ ಒಂದು ಹೆಸರನ್ನು ಇಟ್ಟು ಸುಮಾರು 30-35 ಜನ ಎಲ್ಲ ಪ್ಲೇಯರ್ಸ್ಗಳು ಇವರು ಯಾವತ್ತು ದಿವಸ ಆಡ್ತಾರೆ ಇಲ್ಲಿ. ಅದನ್ನು ಇವತ್ತು ಒಂದು ಮ್ಯಾಚ್ ಆಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭವಾದ ಈ ಮ್ಯಾಚು ಇವತ್ತು ಈಗ ಅಂತಿಮಗೊಂಡಿದೆ. ಭಾಳ ಫೈನಲ್ ಮ್ಯಾಚು ತುಂಬ ಅದ್ಭುತವಾಗಿ ನಡೆಯುತ್ತೆ. ಇಲ್ಲಿ ತುಂಬ 2 ಮ್ಯಾಚ್ ಫೈನಲಿಗೆ ಬಂದವರು ಇಬ್ಬರು ಭಾಳ ಚೆನ್ನಾಗಿ ಆಡಿದ್ರು. ಅದರಲ್ಲಿ ನಮ್ಮ ದುಗ್ಗಪ್ಪ ಮಾಸ್ಟರ್ ಟೀಮು ಇವತ್ತು ಗೆದ್ದಿದೆ. ಅದೇ ರೀತಿಯಲ್ಲಿ ಶೇಖರಪ್ಪ ಅವರ ಟೀಮು 2ನೇ ಸ್ಥಾನಕ್ಕೆ ಬಂದಿದೆ. ಇಲ್ಲಿ ಗೆಲ್ಲು ಸೋಲುವಿನ ಇದು ಮುಖ್ಯ ಅಲ್ಲ, ಎಲ್ಲರೂ ಸಮಾನವಾಗಿ ಒಂದು ಆಡೋಣ ಅಂತ ಹೇಳ್ಬಿಟ್ಟು ಒಂದು ಫ್ರೆಂಡ್ಲಿಯಾಗಿ ಎಲ್ಲರೂ ಆಡಿದ್ದಾರೆ. ತುಂಬ ಸಂತೋಷವಾದಂಥದ್ದು. ನಿಜವಾಗ್ಲೂ ಕೂಡ ಕ್ರೀಡೆ ಭಾಳ ಮುಖ್ಯ. ಅದರಲ್ಲೂ ಈ ವಾಲಿಬಾಲ್ ಅನ್ನೋದೇನಿದೆ, ಇದು ಇಡೀ ದೇಹವನ್ನು ದಂಡಿಸುತ್ತೆ. ಇದು ಹಾಗಾಗ್ಬಿಟ್ಟು ವಾಲಿಬಾಲ್ ಪಂದ್ಯದಲ್ಲಿ ದೇಹ ದಂಡಿಸುವಂಥ ಒಂದು ಕ್ರೀಡೆ ಮತ್ತು ಬೇರೆ ಯಾವುದೂ ಆ ಥರ ಕ್ರೀಡೆ ಇಲ್ಲ. ಹೆಚ್ಚಿನ ಅಂಶ ಇದ್ದರೆ ಒಂದು ಫುಟ್ಬಾಲ್ ಒಂದು ಇರ್ಬೋದು, ಬಿಟ್ಟರೆ ವಾಲಿಬಾಲೇ. ನಿಜಕ್ಕೂ ಕೂಡ ಇಲ್ಲಿ ಸುಮಾರು 25 ವರ್ಷದಿಂದ ಹಿಡಿದು ಒಂದು 60 ವರ್ಷದವರೆಗೂ ಇದ್ದಾರೆ ಈ ಟೀಮಲ್ಲಿ ಅಲ್ವಾ? 60 ವರ್ಷದವ್ರು ಇದ್ದಾರಲ್ಲ. ಭಾಳ ಸುಂದರವಾಗಿ ದಿವಸ ಆಡ್ತಾರೆ ಇವರು. ದಿವಸ ಎಲ್ಲರೂ ಬೆವರಿಳಿಸಿ ಹೋಗ್ತಾರೆ. ನಿಜಕ್ಕೂ ಕೂಡ ಈಗಿನ ಒಂದು ವಾತಾವರಣ, ಈಗಿನ ಒಂದು ನಮ್ಮ ಏನು ನಾವು ಫುಡ್ಡನ್ನು ತಗೊಳ್ತೀವಿ, ಇದಕ್ಕೆಲ್ಲದಕ್ಕೂ ಕೂಡ ಅದಕ್ಕೆ ಮದ್ದು ಏನಪ್ಪ ಅಂತ ಹೇಳಿದ್ರೆ ಈ ಕ್ರೀಡೆ. ಒಂದು ವ್ಯಾಯಾಮ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಏನೋ ಒಂದು ಮನುಷ್ಯನಿಗೆ ಬೇಕು. ಅದನ್ನು ಇಟ್ಕೊಂಡ್ರೆ ನಾವು ಡಾಕ್ಟ್ರಿಂದ ದೂರವಾಗ್ತೀವಿ. ಅದಿಲ್ಲ ಅಂತ ಹೇಳಿದ್ರೆ ಡಾಕ್ಟ್ರಿಗೆ ಭಾಳ ಹತ್ತಿರ ಆಗ್ತೀವಿ. ಈಗಿಂದೆಲ್ಲ ನೀವು ನೋಡಿಬಿಟ್ರೆ, ಈಗ ಆರೋಗ್ಯದ ವಿಚಾರದಲ್ಲಿ ಈಗ ಸಣ್ಣ ಕಾಯಿಲೆಗಳು ಬಂದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಒಂದು ವ್ಯವಸ್ಥೆ ಈ ಕಾಲಘಟ್ಟದಲ್ಲಿ ಬಂದುಬಿಟ್ಟಿದೆ. ಹಾಗಾಗ್ಬಿಟ್ಟು ಆರೋಗ್ಯ ಭಾಳ ಮುಖ್ಯವಾದದ್ದು. ಆರೋಗ್ಯವನ್ನೆಲ್ಲರೂ ಕೂಡ ಕಾಪಾಡಿಕೊಳ್ಬೇಕು. ಇದೇ ಥರದಂಥ ಎಲ್ಲ ಕ್ರೀಡೆ, ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಅದನ್ನು ಅಳವಡಿಸ್ಕೊಳ್ಬೇಕು. ಒಂದು ವಾಕಿಂಗ್ ಆಗಿರ್ಬೋದು, ಇಲ್ಲಾಂದರೆ ಒಂದು ವಾಲಿಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಟೆನ್ನಿಸ್ ಆಗಿರ್ಬೋದು, ಇಲ್ಲಿ ಶಟ್ಲು ಆಡ್ತಾರೆ ಭಾಳಷ್ಟು ಜನ, ಶಟ್ಲ್ ಆಗಿರ್ಬೋದು. ಇದೆಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಜಕ್ಕೂ ಕೂಡ ಭಾಳ ಸಂತೋಷವಾಯ್ತು ನನಗಂತೂ. ಬೆಳಿಗ್ಗೆ ಬಂದು ಇಲ್ಲಿಗೆ ಚಾಲನೆಯನ್ನು ಕೊಟ್ಟು ಹೋದೆ. ಈಗ ಮುಕ್ತಾಯ ಸಮಾರಂಭಕ್ಕೂ ಬಂದಿದ್ದೀನಿ. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಆಡಿದ್ದಾರೆ, ತುಂಬ ಸಂತೋಷವಾಗಿ ಆಡಿದ್ದಾರೆ. ಭಗವಂತ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ತಮ್ಮ ಆರೋಗ್ಯ ಇದೇ ಥರ ಮುಂದಿನ ಕೂಡ ಒಳ್ಳೆಯ ರೀತಿಯಲ್ಲಿ ತಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ತಮಗೆಲ್ಲರಿಗೂ ಕೂಡ ಶುಭ ಹಾರೈಸುತ್ತೆ ನನ್ನ ಮಾತನ್ನು. ತರೀಕೆರೆಯ HM ಕಾಲೇಜಿನ ಆವರಣದಲ್ಲಿ ನಮ್ಮ ಈಗಾಗಲೇ ಒಂದು ವಾಲಿಬಾಲು ಏಕದಿನ ಪಂದ್ಯಾವಳಿಯಲ್ಲಿ ಮುಕ್ತಾಯ ಸಮಾರೋಪ ಕಾರ್ಯಕ್ರಮ ಈಗಾಗಲೇ ಬೆಳಗ್ಗೆಯಿಂದ 7 ಗಂಟೆ ಚಾಲನೆ ಕೊಟ್ಟಂಥ ನಮ್ಮ ತರೀಕೆರೆ ಮಾಜಿ ಪುರಸಭಾ ಅಧ್ಯಕ್ಷರು, ನಮ್ಮ ಆತ್ಮೀಯರು, ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಫಾರೂಕ್ ರವರೇ, ಎಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳೇ. ಈಗಾಗಲೇ ನಮ್ಮ ಅಧ್ಯಕ್ಷರು ಭಾರಿ ಸೂಕ್ಷ್ಮವಾಗಿ ಹೇಳಿದ್ರು. ಇವತ್ತು ಸ್ಪೋರ್ಟ್ಸು ಇವತ್ತು ಈ ಒಂದು ಈ ಆವರಣದಲ್ಲಿ ಬೆಳಗ್ಗೆ ಮಹಿಳೆಯರು ಮತ್ತು ಎಲ್ಲ ವಯಸ್ಸು ಇತಿಮಿತಿಯಿಂದ ಯಾರಿಗೂ ಇಲ್ಲ, ವಯಸ್ಸಿನ ಎಲ್ಲ ಅವರು ವಾಕ್ನಿಂದ ಹಿಡ್ಕೊಂಡು ಶಟ್ಲ್ ಟೋಟಲಿ ಸ್ಟೇಡಿಯಂ ಟೈಪ್ ಇದೆ.
ನಿಜವಾಗ್ಲೂ ಹೇಳ್ಬೇಕು ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಅವ್ರವ್ರಿಗೆ ಏನು ಇಚ್ಛೆ ಇರ್ತದೆ ಅದನ್ನ ಆಟ ಆಡ್ತಾರೆ. ಇವತ್ತು ನಿರಂತರವಾಗಿ ಇವತ್ತು ಎಲ್ಲ ಒಂದು ಏನು ಸಮನ್ವಯ ವಯಸ್ಕರರು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಏಕದಿನ ಪಂದ್ಯವನ್ನು ಇವತ್ತು ಆರಂಭ ಮಾಡಿದರು. ಆರಂಭವಾಗಿ ಮುಕ್ತಾಯ ಸಮಾರಂಭ ಆಗಿದೆ. ಇವತ್ತು ಎಲ್ಲ ಕ್ರೀಡಾಪಟುಗಳಿಗೆ ಯಶಸ್ವಿಯಾಗಿ ಗೆದ್ದವ್ರಿಗೂ ಇವತ್ತಿನ ಸೋಲೆ ಮುಂದಿನ ಗೆಲುವು ನಾವು ಸ್ನೇಹಪೂರ್ವಕ ಆಡಿದರೆ ಇವರೆಲ್ಲರಿಗೂ ಈ ಯಶಸ್ವಿ ಆಗಲಿ, ಮತ್ತೊಮ್ಮೆ ಇನ್ನೊಮ್ಮೆ ಮುಂದೆ ಗೆಲ್ಲಿ ಅಂತೇಳಿ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತೇಳಿ ಇವ್ರು ಏನು ವಿಜೇತರಿಗೆ ಇನ್ನೊಮ್ಮೆ ಶುಭಾಶಯ ಕೊಡ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.